ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಿಟ್ರಲಿ ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕಪ್ಪ ಅಂದ್ರೆ ನಮ್ಮ ಟ್ರಿಪಲ್ ಅವರು ಡಬ್ಲ್ಯೂ ಅಧಿಕಾರದಲ್ಲಿ ಇದ್ರೂ ಕೂಡ ಈ ರೀತಿ ವಿಚಾರಗಳು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇದೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ನಾನಿಲ್ಲಿ ಡೀನ್ ಆಂಬ್ರೋಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರಬಹುದು, ನಮ್ಮ ಡೀನ್ ಆಂಬ್ರೋಸ್ ಅವರು ಈಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬದಲಿಗೆ ಅವರು AEW ಕಂಪನಿಯಲ್ಲಿ ನಮಗೆ ಜಾನ್ ಮಾಕ್ಸ್ಲಿ ಅನ್ನೋ ಒಂದು ನೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅವರು ಡಬ್ಲ್ಯೂ ನ ಬಿಟ್ಟೋಗಿ ತುಂಬಾ ವರ್ಷಗಳೇ ಆಗಿದೆ. ನಮ್ಮ ವಿನ್ಸ್ ಮಿಕ್ಮ್ಯಾನ್ ಅವರು ಇದ್ದಾಗಲೇ ನಮ್ಮ ಜಾನ್ ಮಾಕ್ಸ್ಲಿ ಅವರು ಡಬ್ಲ್ಯೂ ಕಂಪನಿನ ಬಿಟ್ಟೋಗಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಏನ್ ಮಾಡೋರು ಅಂದ್ರೆ ಡಬ್ಲ್ಯೂ ಅಲ್ಲಿ ಡೀನ್ ಆಂಬ್ರೋಸ್ ಅವರ ಯಾವುದೇ ರೀತಿಯ ಮೆನ್ಷನ್ಸ್ ಗಳು ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ. ಆ ರೀತಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ನೋಡ್ಕೊಳ್ಳೋರು. ವಿಡಿಯೋ ಪ್ಯಾಕೇಜ್ ಆಗಿರಬಹುದು, ಇವನ್ ಶೀಲ್ಡ್ ನ 10 ವರ್ಷದ ಆನಿವರ್ಸರಿಯಲ್ಲೂ ಕೂಡ ನಮ್ಮ ಡೀನ್ ಆಂಬ್ರೋಸ್ ಅವ್ರನ್ನ ವಿನ್ಸ್ ಮಿಕ್ಮೆನ್ ಅವರು ಮೆನ್ಷನ್ ಮಾಡಿರಲಿಲ್ಲ. ಬಟ್ ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಅಧಿಕಾರಕ್ಕೆ ಬಂದ್ಮೇಲೆ ಕೆಲವೊಂದಷ್ಟು ಬಾರಿ ಡೀನ್ ಆಂಬ್ರೋಸ್ ಅವರ ವಿಡಿಯೋ ಫುಟೇಜಸ್ ಗಳು ನಮಗೆ ಡಬ್ಲ್ಯೂ ಕಂಪನಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಇವನ್ ಟೆಲಿವಿಷನ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಮೆನ್ಷನ್ ಮಾಡೋರು. ಬಟ್ ಈಗ ಮತ್ತೊಮ್ಮೆ ನಮ್ಮ ಡೀನ್ ಆಂಬ್ರೋಸ್ ಅವ್ರನ್ನ ಕ್ರಾಪ್ ಮಾಡಲಾಗಿದೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ರೀಸೆಂಟ್ ಆಗಿ ನಮ್ಮ ಡಬ್ಲ್ಯೂ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಲೈವ್ ಸೆಕ್ಷನ್ ನ ನಡೆಸ್ತಾರೆ, ರಾನ ಬೆಸ್ಟ್ ಮ್ಯಾಚ್ ಮ್ಯಾರಥಾನ್ ಅಂತ. ಅಂಡ್ ಈ ಒಂದು ಲೈವ್ ನ ಥಂಬ್ನೇಲ್ ಅಲ್ಲಿ ನೀವು ನೋಡ್ತಾ ಇರಬಹುದು, ಶೀಲ್ಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇಲ್ಲಿ ಶೀಲ್ಡ್ ಅಲ್ಲಿ ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೇನ್ಸ್ ಅವರು ಮಾತ್ರ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಡೀನ್ ಆಂಬ್ರೋಸ್ ಅವ್ರನ್ನ ಕಂಪ್ಲೀಟ್ ಆಗಿ ಕ್ರಾಪ್ ಮಾಡಲಾಗಿದೆ. ಲಿಟ್ರಲಿ ಗೈಸ್, ಇದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಈಗ ಇತ್ತೀಚೆಗೆ ಈ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾರ ಅಂತ ಒಂದು ಡೌಟ್ ನನಗೂ ಕೂಡ ಶುರು ಆಯಿತು. ಏನೇ ಆಗಲಿ, ನಮ್ಮ ಡೀನ್ ಆಂಬ್ರೋಸ್ ಅವರ ಪಿಕ್ಚರ್ ನ ಕ್ರಾಪ್ ಮಾಡಿರೋದು ನನಗಂತೂ ಚೂರು ಕೂಡ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಆನ್ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗಾಗಲೇ ಡಬ್ಲ್ಯೂ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇಂಡಿಯಾದಲ್ಲಿ ನಮಗೆ ಸೋನಿ ನೆಟ್ವರ್ಕ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ. ಬಟ್ ಮಾರ್ಚ್ ಮುಗಿದ ಮೇಲೆ ನಾವು ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಡಬ್ಲ್ಯೂ ನ ನೋಡಿ ಎಂಜಾಯ್ ಮಾಡಬೇಕು. ಗೈಸ್, ಡಬ್ಲ್ಯೂ ಏನೋ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಪ್ರಾಬಬ್ಲಿ ಇಲ್ಲಿ ಡಬ್ಲ್ಯೂಗೆ ತೊಂದರೆನೂ ಕೂಡ ಆಗ್ತಾ ಇದೆ ಅನ್ಕೋತೀನಿ. ಯಾಕಂದ್ರೆ ನೀವು ನೆಟ್ಫ್ಲಿಕ್ಸ್ ನ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ನೆಟ್ಫ್ಲಿಕ್ಸ್ ಅಲ್ಲಿ ಲೈವ್ ಕ್ಯಾಪ್ಷನ್ ಅನ್ನೋ ಒಂದು ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಮೂವಿನ ನಾವು ನೋಡ್ತಾ ಇದೀವಿ ಅಂದ್ರೆ ಅದನ್ನ ಕ್ಯಾಪ್ಷನ್ ಸಮೇತ ನಾವು ಆ ಒಂದು ಮೂವಿನ ಎಂಜಾಯ್ ಮಾಡಬಹುದು. ಇಂಗ್ಲಿಷ್ ಅಲ್ಲಿ ಕ್ಯಾಪ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಿಂದ ಭಾಷೆ ಗೊತ್ತಿಲ್ದಿರೋರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈಗ ಡಬ್ಲ್ಯೂ ಅಲ್ಲೂ ಕೂಡ ಈ ಒಂದು ಕ್ಯಾಪ್ಷನ್ ಅನ್ನೋದನ್ನ ನೆಟ್ಫ್ಲಿಕ್ಸ್ ಅವರು ಆಡ್ ಮಾಡಿದ್ದಾರೆ. ಬರೀ ಗೈಸ್ ಪ್ರೋಮೋಸ್ ಗಳಲ್ಲಿ ಆಡ್ ಮಾಡಿದ್ರೆ ಚೆನ್ನಾಗಿರೋದು, ಬಟ್ ರೆಸ್ಲರ್ಸ್ ಗಳು ರಿಂಗ್ ಅಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಅದನ್ನು ಕೂಡ ನೆಟ್ಫ್ಲಿಕ್ಸ್ ಅವರು ಆಡ್ ಮಾಡಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಇದೇ ಏನಾದ್ರೂ ಕಂಟಿನ್ಯೂ ಆದ್ರೆ ಫ್ಯೂಚರ್ ಅಲ್ಲಿ ಡಬ್ಲ್ಯೂ ಮಾತ್ರ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಅಂಡ್ ಡಬ್ಲ್ಯೂ ಸ್ಕ್ರಿಪ್ಟೆಡ್ ಅಂತ ಯಾರ್ಯಾರಿಗೆ ಗೊತ್ತಿಲ್ವೋ ಇನ್ನು ಕೂಡ ಅವರೆಲ್ಲರಿಗೂ ಕೂಡ ಇದು ಸ್ಕ್ರಿಪ್ಟೆಡ್ ಶೋ ಅಂತ ಗೊತ್ತಾಗುತ್ತೆ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರೆ ರಿಂಗ್ ಅಲ್ಲಿ ರೆಸ್ಲರ್ಸ್ ಗಳು ಮ್ಯಾಚ್ ಆಡ್ಬೇಕಾದ್ರೆ ನಾನು ನೆಕ್ಸ್ಟ್ ಈ ಮೂವ್ನ ಪರ್ಫಾರ್ಮ್ ಮಾಡ್ತೀನಿ, ನೀನು ಈ ರೀತಿ ನನಗೆ ಅಟ್ಯಾಕ್ ಮಾಡು ಅಂತ ಚಿಕ್ಕದಾಗಿ ಅವರ ನಡುವೆ ಕಾನ್ವರ್ಸೇಷನ್ ನಡೆಯುತ್ತೆ. ಅಂಡ್ ನೆಟ್ಫ್ಲಿಕ್ಸ್ ಅಲ್ಲಿ ಹಳೆ ಮ್ಯಾಚಸ್ ಗಳ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದಾರಲ್ಲ, ಅಂಡ್ ಆ ಒಂದು ವಿಡಿಯೋಸ್ ಗಳಲ್ಲಿ ಲೈವ್ ಕ್ಯಾಪ್ಷನ್ಸ್ ಗಳಲ್ಲಿ ಸೂಪರ್ ಸ್ಟಾರ್ಸ್ ಗಳು ಮಾತಾಡಿರೋದು ಕೂಡ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ನನಗಂತೂ ಇದನ್ನ ನೋಡಿ ಸಿಕ್ಕಾಪಟ್ಟೆ ಫನ್ನಿ ಅನಿಸ್ತು. ಗೈಸ್, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಜಾನ್ಸಿನ್ ಅವರು ರಿಟೈರ್ಮೆಂಟ್ ಟೂರಿಗೆ ಬರ್ತಾ ಇದ್ದಾರೆ, ಇನ್ನೇನು ಮುಂದಿನ ವಾರ ಬರ್ತಾ ಇದ್ದಾರೆ. ಅಂಡ್ ನಮ್ಮ ಜಾನ್ಸಿನ್ ಅವರು ರಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಾರೆ, ನೀನು ಆ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡು, ನಾನು ಈ ರೀತಿ ಇದನ್ನ ಸೆಲ್ ಮಾಡ್ತೀನಿ, ನಾನು ಆ ರೀತಿ ಶೋಲ್ಡರ್ ಪಂಚ್ ನ ಹೊಡಿತೀನಿ, ನಾನು ಈ ರೀತಿ ನಿನಗೆ ಈಗ ಏನ ಕನೆಕ್ಟ್ ಮಾಡ್ತೀನಿ ಅಂತೆಲ್ಲ ಮಾತಾಡ್ತಾ ಇರ್ತಾರೆ. ಅಂಡ್ ಅದೆಲ್ಲದೂ ಕೂಡ ಕ್ಯಾಪ್ಷನ್ ಮುಖಾಂತರ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ತರೆ ಹೇಗಿರುತ್ತೆ ಅಲ್ವಾ? ಸಿಕ್ಕಾಪಟ್ಟೆ ಫನ್ನಿ ಅನ್ಸುತ್ತೆ. ಐ ಥಿಂಕ್ ಡಬ್ಲ್ಯೂ ಅವರು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ ಅನ್ಕೋತೀನಿ. ಬಟ್ ಈಗಾಗಲೇ ತುಂಬಾ ಜನಕ್ಕೆ ಅಲ್ಲಿ ಮಾತಾಡಿರೋದಿಲ್ಲ ಗೊತ್ತಾಗಿದೆ. ನಾನು ಇಲ್ಲಿ ಸ್ಕ್ರೀನ್ ಶಾಟ್ ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇರಬಹುದು. ನಿಜವಾಗ್ಲೂ ಡಬ್ಲ್ಯೂ ಅವರು ಇದನ್ನ ಸಾಲ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ, ಅಥವಾ ಡಬ್ಲ್ಯೂ ಇನ್ನೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಎಕ್ಸ್ಪೋಸ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತೇ ಇರಬಹುದು. ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತಮ್ಮ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದ್ದಾರೆ ನಾಯಾ ಜಾಕ್ಸ್ ಅವರ ಮೇಲೆ. ಅಂಡ್ ಇದ್ರ ಮುಖಾಂತರ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಹೊಸ ವಿಮೆನ್ ಚಾಂಪಿಯನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಮೊದಲು ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿದ್ದೆ, ಅಂಡ್ ಅದೇ ರೀತಿ ಆಗಿದೆ. ಅಂಡ್ ಈಗ ಗಾಯ್ಸ್, ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ಗೆದ್ದಿರೋದ್ರಿಂದ ಡಬ್ಲ್ಯೂ ಅವರು ಈಸಿಯಾಗಿ 100% ರಸಲ್ ಮೀನಿಯಾ 41 ಗೆ ಸ್ಟಿಫನಿ ಸ್ಟಾರ್ಟನ್ ಆಗಿ
ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ಅಪ್ಡೇಟ್ಗಳು ಬರ್ತಾ ಇತ್ತು, ನಾನು ಕೂಡ ನಿಮಗೆ ತಿಳಿಸಿದ್ದೆ ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ಮ್ಯಾಚ್ ರಸಲ್ಮೇನಿಯಾದಲ್ಲಿ ಆಗುತ್ತೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ ಅಂತ. ಅಂಡ್ ಈಗ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ವಿಮೆನ್ ವರ್ಲ್ಡ್ ಚಾಂಪಿಯನ್ ಆಗಿರೋದಕ್ಕೂ ಕೂಡ ಇದೊಂದು ಮೈನ್ ರೀಸನ್. ಅಂಡ್ ಆರಾಮಾಗಿ ಈಗ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಸ್ಟಿಫನಿ ಸ್ಟಾರ್ಟನ್ ಅವರ ನಡುವೆ ನಮಗೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ರಸಲ್ಮೇನಿಯಾದಲ್ಲಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಾರ್ಲೆಟ್ ಫ್ಲೇರ್ ನೋಡೋದಕ್ಕೆ ಇಬ್ರು ಕೂಡ ಸಿಮಿಲರ್ ಆಗಿ ಕಾಣಿಸ್ತಾರೆ. ಬಾಡಿ ಆಗಿರಬಹುದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರಬಹುದು, ಅಂಡ್ ಅವ್ರು ಹಾಕೋ ಮೂನ್ ಸಾಲ್ಟ್ ಆಗಿರಬಹುದು, ಎರಡು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಒಂದು ಡ್ರೀಮ್ ಮ್ಯಾಚ್ ಅಂತಾನೆ ಹೇಳ್ಬಹುದು ನನಗೆ. ಅಂಡ್ ಈ ಒಂದು ಮ್ಯಾಚ್ ಈ ಬಾರಿ ರಸಲ್ಮೇನಿಯಾ 41 ನಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ಮೇನಿಯಾ 41 ಬಗ್ಗೆ. ಲಿಟರಲಿ ಗೈಸ್, ರಸಲ್ಮೇನಿಯಾ 41 ಬಗ್ಗೆ ಎಷ್ಟೊಂದು ಕನ್ಫ್ಯೂಷನ್ ಅಪ್ಡೇಟ್ ಗಳು ಬರ್ತಾ ಇದೆ ಅಂದ್ರೆ ನನಗೇನೆ ತಲೆ ಕೆಡ್ತಾ ಇದೆ ಅಂತಾನೆ ಹೇಳ್ಬಹುದು. ಲಿಟರಲಿ ನಾನು ವಿಡಿಯೋ ಮಾಡೋದನ್ನ ನೋಡಿ ನೀವು ಕೂಡ ನನಗೆ ಬೈತಾ ಇರ್ತೀರಾ, ಏನ್ ಗುರು ಮೊದಲು ಆ ರೀತಿ ಅಂತೀಯ, ಆಮೇಲೆ ಈ ರೀತಿ ಅಂತೀಯ, ಹಾಗೆ ಹೀಗೆ ಅಂತ. ಗೈಸ್, ಅಪ್ಡೇಟ್ ಏನ್ ಬರುತ್ತೋ ಅದನ್ನ ನಾನು ಹೇಳ್ತಾ ಇರ್ತೀನಿ ಅಷ್ಟೇ. ಸೊ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ಏನಪ್ಪಾ ಕೊಟ್ಟಿರೋದು ಅಂದ್ರೆ ಡಬ್ಲ್ಯೂ ಅಲ್ಲಿ ಹೈಯರ್ ಅಪ್ಸ್ ಗಳಿದಾರಲ್ಲ, ಅಂದ್ರೆ ಟಾಪ್ ಮ್ಯಾನ್ಸ್ ಗಳಿದಾರಲ್ಲ, ಅವರೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರಂತೆ ರಾಕ್ ಅವರು ನಮಗೆ ರಸಲ್ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಇವನ್ ನನಗೂ ಕೂಡ ಅನ್ಸುತ್ತೆ ನಮ್ಮ ರಾಕ್ ಅವರು ಬರ್ತಾರೆ ಅಂತ. ಯಾಕಂದ್ರೆ ಬ್ಯಾಡ್ ಬ್ಲಡ್ ಅಲ್ಲಿ ಅವರು ರಿಟರ್ನ್ ಆಗಿದ್ದಾಗಿರ್ಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಗೆ ರಿಪ್ಲೈ ಮಾಡಿದಾಗಿರ್ಬಹುದು, ಎಲ್ಲದ್ರಿಂದನೂ ಕೂಡ ನಮ್ಮ ರಾಕ್ ಅವರಂತೂ 100% ರಸಲ್ಮೇನಿಯಾಗೆ ಬಂದೇ ಬರ್ತಾರೆ ಅಂತ ನಾನಂತೂ ನಂಬಿದ್ದೀನಿ. ಬಟ್ ಅಪ್ಡೇಟ್ ಗಳು ರಾಕ್ ಅವರು ಬರೋದು ಡೌಟು ಅಂತಾನೆ ಹೇಳ್ತಾ ಇದಾವೆ. ಅಂಡ್ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಈಗಾಗಲೇ ಜಾನ್ಸಿನ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ರಸಲ್ಮೇನಿಯಾ 41 ಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಕನ್ಫರ್ಮ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಡ್ತಾರೆ. ಅಂಡ್ ಆ ಒಂದು ಅಪ್ಡೇಟ್ ನ ಕೊಟ್ಟ ಆದ ಕೂಡಲೇ ಸ್ವಲ್ಪ ಟೈಮ್ ಆದ್ಮೇಲೆ ನಮ್ಮ ಡೇವ್ ಮೆಲ್ಸನ್ ಅವರು ಏನ್ ಅಪ್ಡೇಟ್ ಕೊಡ್ತಾರೆ ಗೊತ್ತಾ? ಇಲ್ಲ ಜಾನ್ಸಿನ್ ಅವರು ಮಂಡೇ ನೈಟ್ ರೋ ಅಲ್ಲಿ ಯಾರು ಚಾಂಪಿಯನ್ ಆಗಿರ್ತಾರೋ, ಅಂದ್ರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಯಾರಾಗಿರ್ತಾರೋ ಅವ್ರನ್ನ ರಸಲ್ಮೇನಿಯಾದಲ್ಲಿ ಫೇಸ್ ಮಾಡ್ತಾರೆ. ಈ ಕಡೆ ನಮಗೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆನೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಬಾರಿ ನಮ್ಮ ರಾಕ್ ಅವರು ತಮ್ಮ ಪೀಪಲ್ ಚಾಂಪಿಯನ್ಶಿಪ್ ನ ತಗೊಂಡ್ ಬಂದ್ರೆ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಾ ಇದ್ದಾರೆ. ಲಿಟರಲಿ ಗೈಸ್, ನಮ್ಮ ಡೇವ್ ಮೆಲ್ಸನ್ ಅವರು ಹೇಳೋದನ್ನ ನೋಡ್ತಾ ಇದ್ರೆ ನನಗಂತೂ ತಲೆನೇ ಕೆಟ್ಟೋಗ್ತಾ ಇದೆ. ಒಂದು ಬಾರಿ ಹೇಳ್ತಾರೆ ರಾಕ್ ಅವರು ಬರೋದೇ ಇಲ್ಲ ಅಂತ, ಅಂಡ್ ಇನ್ನೊಂದು ಬಾರಿ ಹೇಳ್ತಾರೆ ಕೋಡಿ ರೋಡ್ಸ್ ಹಾಗೆ ಜಾನ್ಸಿನ್ ಅವರ ನಡುವೆ ಮ್ಯಾಚ್ ಕನ್ಫರ್ಮ್ ಆಗಿದೆ ಅಂತ, ಅಂಡ್ ಇನ್ನೊಂದು ಬಾರಿ ಹೇಳ್ತಾರೆ ನಮ್ಮ ಜಾನ್ಸಿನ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಹೋಗ್ತಾರೆ, ಅಂಡ್ ನಮ್ಮ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರು ರಸಲ್ಮೇನಿಯಾದಲ್ಲಿ ಮ್ಯಾಚ್ ಆಡ್ತಾರೆ ಅಂತ. ಲಿಟರಲಿ ಗೈಸ್, ಏನೇ ಆಗ್ಲಿ ನಮ್ಮ ರಾಕ್ ಅವರು ರಸಲ್ಮೇನಿಯಾಗೆ ಬರೋದಂತೂ ಕನ್ಫರ್ಮ್. ರಸಲ್ಮೇನಿಯಾಗೆ ನಮ್ಮ ರಾಕ್ ಅವರು ಏನಾದ್ರು ಬಂದ್ರೆ ಒಂದು ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ, ಅಥವಾ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ. ನಮ್ಮ ರಾಕ್ ಅವರೇನಾದ್ರೂ ಕೋಡಿ ರೋಡ್ಸ್ ಅವ್ರನ್ನ ಬಿಟ್ಟು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಿದ್ರೆ ನಮಗೆ ಜಾನ್ಸಿನ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ರಸಲ್ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಥವಾ ನಮ್ಮ ರಾಕ್ ಅವರೇನಾದ್ರೂ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೊರಟ್ರೆ ನಮ್ಮ ಜಾನ್ಸಿನ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ನ ಫೇಸ್ ಮಾಡ್ತಾರೆ ರಸಲ್ಮೇನಿಯಾದಲ್ಲಿ. ಅಂಡ್ ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರಿಗೆ ಆಪ್ಷನಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರು ಉಳಿತಾರೆ, ಅಥವಾ ನಮ್ಮ ಸೋಲೋ ಸಿಕೋವಾ ಅವರು ಉಳಿತಾರೆ. ಸೊ ಇಷ್ಟು ಫೈನಲೈಸ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.